ನಮಸ್ಕಾರ ಕನ್ನಡಿಗರೇ, ನಾವಿವತ್ತು ಕೊರಿಯನ್ ಫ್ರೈಡ್ ಚಿಕನ್ ಮಾಡುವಂಥ ಕೊರಿಯನ್ ಬೇಕರಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಇದು ಕೊರಿಯನ್ ಫ್ರೈಡ್ ಚಿಕನ್ ಮಾಡುವಂಥ ಕೊರಿಯನ್ ಬೇಕರಿ. ಮೊದಲಿಗೆ ಇಲ್ಲಿ ಹೇಗೆ ಕೊರಿಯನ್ ಚಿಕನ್ ಮಾಡ್ತಾರಂತ ತಿಳ್ಕೊಳ್ಳುವ ಬನ್ನಿ. ಮೊದಲಿಗೆ ಅವರು ಎಣ್ಣೆಯನ್ನು, ಶುದ್ಧವಾದ ಎಣ್ಣೆಯನ್ನು ಬಳಸ್ಕೊತಿದ್ದಾರೆ. ಇದಕ್ಕೆ ವೈಟ್ ಫ್ಲೋರನ್ನು ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ವೈಟ್ ಫ್ಲೋರ್ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ನೀವು ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಬೇಕಾದಷ್ಟು ಎಣ್ಣೆಯನ್ನು ಪುನಃ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಂತರ ಫ್ರಾನ್ಸನ್ನು ಪ್ಲಾಸ್ಟಿಕ್ನಲ್ಲಿ ಫ್ರೀಜರ್ನಲ್ಲಿ ಇರ್ತಕ್ಕಂಥ ಫ್ರಾನ್ಸನ್ನು ತೆಗೆದುಕೊಂಡು ಅದನ್ನು ಆ ಪ್ಲಾಸ್ಟಿಕ್ ಕವರ್ನನ್ನು ಕಟ್ ಮಾಡಿಕೊಂಡು ಫ್ರಾನ್ಸನ್ನೆಲ್ಲ ತೆಗಿತಾ ಇದ್ದಾರೆ. ನೀವು ನೋಡ್ಬೋದು, ಫ್ರೆಶ್ ಆಗಿರುವಂಥ ಫ್ರಾನ್ಸ್ ಇಲ್ಲಿ ಸಿಗುತ್ತೆ. ಫ್ರೆಶ್ ಆಗೇ ಇರುತ್ತೆ. ಅದನ್ನು ಫುಲ್ ಕವರ್ ಮಾಡಿ ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ವೈಟ್ ಫ್ಲೋರನ್ನು ಬೇಕಾದಷ್ಟು ಹಾಕಿದ್ದಾರೆ. ನಂತರ ವೈಟ್ ಫ್ಲೋರ್ ಮಾಡಿರ್ತಕ್ಕಂಥ ಮಿಶ್ರಣವನ್ನು ಅದರೊಳಗೆ ಅದ್ದಿ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ಪರಿಶುದ್ಧ ಎಣ್ಣೆಗೆ ಅದನ್ನು ಬಿಡ್ತಾ ಇದ್ದಾರೆ. ಈ ವಿಡಿಯೋವನ್ನು ನೋಡ್ಬೋದು. ವಿಡಿಯೋದಲ್ಲಿ ಚೆನ್ನಾಗಿ ಎರಡು ಕೈಯಲ್ಲಿ ಫ್ರಾನ್ಸನ್ನು ಹಿಡ್ಕೊಂಡು ಅದನ್ನು ನಿಧಾನವಾಗಿ ಎಣ್ಣೆಗೆ ಬಿಡ್ತಾ ಇದ್ದಾರೆ. ವೈಟ್ ಫ್ಲೋರ್ ಮಿಶ್ರಣಕ್ಕೆ ಅದ್ದಿ ಆಮೇಲೆ ಅದನ್ನು ವೈಟ್ ಫ್ಲೋರ್ ಕೂಡ ಅದ್ದಿ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ದೊಡ್ಡ ಉರಿಯ ಬೆಂಕಿಯಲ್ಲಿ ಗ್ಯಾಸ್ ಇರೋದ್ರಿಂದ ತುಂಬ ಬೇಗನೆ ಇದು ಬೇಯುತ್ತೆ. ನೋಡ್ಬೋದು ನೀವು, ಕಲರಿಂಗ್ ಫುಲ್ಲು ಚೇಂಜ್ ಆಗ್ತಾ ಇದೆ. ಅದರ ಕಲರಿಂಗ್ ಫುಲ್ ಚೇಂಜ್ ಆಗ್ತಾ ಇದೆ. ಬೆಂದಿರ್ತಕ್ಕಂಥ ಪ್ರಾನ್ಸನ್ನು ಇಲ್ಲಿ ಸೋಸುವ ಒಂದು ಪಾತ್ರೆಯಿಂದ ಸ್ಟಿಕ್ನ ಮೂಲಕ ತೆಗಿತಾ ಇದ್ದಾರೆ. ಸೋಸುವ ಪಾತ್ರೆಯೊಳಗೆ ಹಾಕ್ಕೊಂಡು ಸ್ಟಿಕ್ನ ಮೂಲಕ ಅದನ್ನು ತೆಗಿತಾ ಇದ್ದಾರೆ. ಕ್ಲಿಯರ್ ಆಗಿ ಅದನ್ನು ಸೋಸುವಂಥ ಪಾತ್ರೆ ಅದು. ಸೋಸಿದಂಥ ಆ ಫ್ರಾನ್ಸನ್ನು ಒಂದು ಕಡೆ ಇಟ್ಕೊಂಡಿದ್ದಾರೆ. ನಂತರ ಒಂದು ದೊಡ್ಡ ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದಾರೆ. ಒಂದು ಟ್ರೇ ರೀತಿಯ ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದಾರೆ. ನಂತರ ಅದನ್ನು ಒಂದು ಸೈಡ್ ಇಟ್ಕೊಂಡಿದ್ದಾರೆ. ಇನ್ನು ಪ್ಲಾಸ್ಟಿಕ್ನಲ್ಲಿ ಇಟ್ಟಿರ್ತಕ್ಕಂಥ, ಫ್ರೀಜರ್ನಲ್ಲಿ ಇಟ್ಟಿರ್ತಕ್ಕಂಥ ಚಿಕನನ್ನು ತೆಗಿತಾ ಇದ್ದಾರೆ. ಚಿಕನನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದಾರೆ ಮತ್ತು ಉಳಿದ ಚಿಕನನ್ನು ಕೂಡ ಇನ್ನೊಂದು ಬೌಲ್ಗೆ, ಒಂದು 4 ರೀತಿಯ 5 ರೀತಿಯ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ವೈಟ್ ಫ್ಲೋರ್ ಮಿಶ್ರಣವನ್ನು ಹಾಕ್ತಾ ಇದ್ದಾರೆ. ವೈಟ್ ಫ್ಲೋರ್ ಮಿಶ್ರಣವನ್ನು ಮಾಡ್ಕೋತಿದ್ದಾರೆ. ಅದನ್ನು ಪುನಃ ಆ ಚಿಕನನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ಚಿಕನ್ ಮತ್ತು ಆ ಮಿಶ್ರಣವನ್ನು ಮಾಡಿರ್ತಕ್ಕಂಥ ಒಂದು ಬೌಲ್ನ ಇಲ್ಲಿ ಇರುವಂತಕ್ಕಂಥ ಒಂದು ಚಿಕನನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ಚೆನ್ನಾಗಿ ಬೇಯೋವರೆಗೆ ಕಾದು ಅದನ್ನು ಸ್ಟಿಕ್ನ ಮೂಲಕ ಅರೆ ಬೆಂದಿದೆಯಾ ಇಲ್ವಾ ಅಂತ ಅದನ್ನು ಚೆಕ್ ಮಾಡ್ತಾರೆ. ಲೈಟಾಗಿ ಅದನ್ನು ಸ್ಟಿಕ್ನ ಮೂಲಕ ಹಿಡ್ಕೊಂಡು ಈ ರೀತಿಯಾಗಿ ಚೆಕ್ ಮಾಡ್ತಾರೆ. ಇದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ನಂತರ ಬೆಂದಿದ್ದ ಚಿಕನನ್ನು ತೆಗೆದುಕೊಂಡು ಅದನ್ನು ಒಂದು ಬೌಲ್ಗೆ ಹಾಕೋತಾರೆ. ಬೌಲ್ ಅಂದರೆ ಒಂದು ಪಾತ್ರೆಗೆ ಅದನ್ನು ಹಾಕೋತಾರೆ. ಸ್ವಲ್ಪ ಎಣ್ಣೆ ಮತ್ತು ವೈಟ್ ಫ್ಲೋರ್ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಪುನಃ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಲೆಗ್ ಪೀಸು ಇದೆ, ಆ ಥರ ಪೀಸನ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಸ್ಕಿನ್ ಸ್ವಲ್ಪ ಡಿವೈಡ್ ಮಾಡ್ಕೊಳ್ತಿದ್ದಾರೆ, ಬೇರೆ ಮಾಡ್ಕೊಳ್ತಿದ್ದಾರೆ. ಈಗ ಈ ಥರ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಈ ಪೀಸನ್ನೆಲ್ಲ ಇವಾಗ ಇದಕ್ಕೆ ಹಾಕ್ತಾರೆ.
ಈ ಮಿಶ್ರಣಕ್ಕೆ ಅದನ್ನು ಹಾಕಿದ್ದಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಂತರ ಅದನ್ನು ಪುನಃ ವೈಟ್ ಫ್ಲೋರ್ಗೆ ಹುಡಿಗೆ ಅದನ್ನು ಹಾಕಿದ್ದಾರೆ. ಪುನಃ ಅದನ್ನೇ ಮಿಶ್ರಣ ಮಾಡ್ಕೊಳ್ತಿದ್ದಾರೆ. ಇವಾಗ ಪುನಃ ಅದನ್ನು ಮಿಶ್ರಣವನ್ನು ಮಾಡ್ಕೊಳ್ತಿದ್ದಾರೆ. ಇದನ್ನು ಒಂದು ಸೋಸುವ ಪಾತ್ರೆಗೆ ಹಾಕ್ತಾ ಇದ್ದಾರೆ. 2 ಪಾತ್ರೆಗೆ ಅದನ್ನು ಹಾಕ್ತಾ ಇದ್ದಾರೆ. ನಂತರ ಅದನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ಎಣ್ಣೆಗೆ ಒಂದೊಂದಾಗಿ ಚಿಕನ್ನಿನ ಮಿಶ್ರಣವನ್ನು ಬಿಡ್ತಾ ಇದ್ದಾರೆ. ಚೆನ್ನಾಗಿ ಲೆಗ್ ಪೀಸ್ ಇದೆ, ಅದರಲ್ಲಿ ಲೆಗ್ ಪೀಸನ್ನು ನೀವು ನೋಡ್ಬೋದು. ಲೆಗ್ ಪೀಸ್ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತಿನ್ನೋಕೆ ಇರುವ ಒಂದು ಒಳ್ಳೆ ಪೀಸ್ ಅದು. ಅದನ್ನು ಬಿಡ್ತಾ ಇದ್ದಾರೆ. ಅದು ಹೇಗೆ ಬೇಯುವುದಂತ ಒಂದೊಂದೇ ಸೈಡಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಬಿಡ್ತಾ ಇದ್ದಾರೆ. ಒಂದೇ ಸೈಡ್ ಹೋಗುತ್ತಲ್ಲ, ಹಾಗಾಗಿ ಅದನ್ನು ಮಧ್ಯ ಭಾಗಕ್ಕೆ ಅದನ್ನು ಚಾಕು ಹಾಕಿ ಅದನ್ನು ಬೇಯುವಂತೆ ಬಿಡ್ತಾ ಇದ್ದಾರೆ ಎಣ್ಣೆಗೆ. ಫುಲ್ಲು ಕಲರಿಂಗ್ ಕೆಂಪಾಗಬಾರ್ದು, ಈ ರೀತಿಯಾಗಿ ಯೆಲ್ಲೋಯಿಶ್ ಆಗಿ ಬೇಯ್ತಾ ಇದೆ. ಆವಾಗಲೇ ಅದನ್ನು ತೆಗೀತಾರೆ ಇವರು. ಅದು ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸೈಡಲ್ಲಿ ಲೆಗ್ ಪೀಸ್ ಕಬಾಬ್ ಥರ ಚೆನ್ನಾಗಿ ಬಂದಿದೆ. ಒಂಥರ ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಚಾಕುವಿನಲ್ಲಿ. ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅದನ್ನು ಒಂದು ಸೈಡು ಇಟ್ಕೋತಾರೆ. ಇನ್ನು ಒಂದು ಬೌಲ್ನಲ್ಲಿರುವ ರೆಕ್ಕೆಯ ಪೀಸ್ ಏನಿದೆ, ವಿಂಗ್ಸ್ ಪೀಸ್ ಏನಿದೆ, ಚಿಕನ್ ವಿಂಗ್ಸ್ ಪೀಸ್ ಏನಿದೆ, ಅದನ್ನು ಮತ್ತು ಪುನಃ ಮಿಶ್ರಣ ಮಾಡ್ಕೊಳ್ತಿದ್ದಾರೆ. ಚೆನ್ನಾಗಿ ವೀಟ್ ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಚೆನ್ನಾಗಿ ವೀಟ್ ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಪುನಃ ಆ ವಿಂಗ್ಸ್ ಪೀಸನ್ನು ಎಣ್ಣೆಗೆ ಬಿಡ್ತಾ ಇದ್ದಾರೆ. ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಇದು. ಇಂಡಿಯಾದಲ್ಲೂ ಜನ ವಿಂಗ್ಸ್ ಪೀಸನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಕಂಡುಬರುತ್ತೆ. ತುಂಬ ಗ್ಯಾಸ್ ಸ್ಪೀಡಲ್ಲಿರ್ತಾರೆ. ತುಂಬ ಬೇಗನೆ ಬೇಯುತ್ತೆ ಇದು. ಬೆಂದದ್ದನ್ನು ಚೆಕ್ ಮಾಡಿಕೊಂಡು ನಂತರ ಅದನ್ನು ತೋರಿಸ್ಕೊತಾರೆ. ಸ್ಟಿಕ್ನ ಮೂಲಕ ಅದನ್ನು ತಗೋತಾರೆ. ತಗೊಂಡು ಅದನ್ನು ಒಂದು ದೊಡ್ಡದಾದ ಪಾತ್ರೆಗೆ ಅದನ್ನು ಹಾಕ್ಕೊಳ್ತಾರೆ. ಅದನ್ನು ಕೂಡ ಬೇರೆಯಾಗಿ ಬೇಕ್ರಿನಲ್ಲಿ ಇಟ್ಕೊಳ್ತಾರೆ. ಕಸ್ಟಮರ್ಗೆ ಬೇಕಾದ ರೀತಿಯ ಪೀಸಸನ್ನು ಮಾಡಿ ಇಟ್ಕೋತಾರೆ. ಇವಾಗ ಎಲ್ಲದನ್ನು ಒಂದು ಪಾತ್ರೆಯಲ್ಲೇ ಮುಳುಗಿಸಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ತಾರೆ. ಸೋಸುವ ಪಾತ್ರೆಯಲ್ಲಿ ಮುಳುಗಿಸಿ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ತಾರೆ. ನೀವು ನೋಡ್ಬೋದು. ಬೇಯಿಸಿದಂಥ ಎಲ್ಲ ಐಟಮನ್ನು ಎದುರುಗಡೆ ಇಟ್ಕೊಂಡಿದ್ದಾರೆ. ಕಸ್ಟಮರ್ ಕೇಳಿದಷ್ಟು ಬೇಕಾದಷ್ಟು ಕಿಲೋಗ್ರಾಮ್ ಚಿಕನ್ ಪೀಸಸ್ ಇರ್ಬೋದು, ಲೆಗ್ ಪೀಸಸ್ ಇರ್ಬೋದು, ಅದನ್ನು ಪುನಃ ಸೋಸುವ ಪಾತ್ರೆಗೆ ಹಾಕಿ ಅದನ್ನು ಆ ಬಿಸಿಯಾದ ಎಣ್ಣೆಯಲ್ಲಿ ಮುಳುಗಿಸಿ ಅದನ್ನು ಬೇಯಿಸಿ ಪುನಃ ಟೈಟಾಗಿ ಬೆಂದಿದ್ದನ್ನು ಕಸ್ಟಮರ್ಗೆ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ತುಂಬ ಕ್ರಿಸ್ಪಿಯಾಗಿ ಕಂಡುಬರುತ್ತಿದ್ದು. ಮತ್ತು ಕೊರಿಯನ್ ಸಾಸ್ ಏನಿದೆ, ಇದು ಖಾರದ ಮಿಶ್ರಣ ಇರ್ಬೋದು, ಟೊಮೆಟೊನ ಸಾಸ್ ಇರ್ಬೋದು, ಈ ಮಿಶ್ರಣವನ್ನು ಮಾಡಿಕೊಂಡು ಇದು ಕೊರಿಯನ್ ಸಾಸ್
ಈ ಸಾಸ್ಗೆ ಬೇಯಿಸಿದಂಥ ಚಿಕನ್ ಪೀಸನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿಕೊಳ್ತಾರೆ. ಚೆನ್ನಾಗಿ ನಮ್ಮ ಕಡೆ ಇಂಡಿಯಾದಲ್ಲಿ ಗೋಬಿ ಹೇಗೆ ಕಂಡು ಬರುತ್ತೆ, ನಾವು ಚಿಲ್ಲಿ ಹೇಗೆ ಕಂಡು ಬರುತ್ತೆ ಆ ಥರನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೋತಾರೆ. ಅದನ್ನು ಸಿಲ್ವರ್ ಪೇಪರ್ಗೆ ಹಾಕ್ಕೊಂಡು ಅದರ ಮೇಲೆ ಗೋಡಂಬಿ ಕಟ್ ಪೀಸಸ್ಸನ್ನು ಅಪ್ಲೈ ಮಾಡ್ತಾರೆ. ಅದನ್ನು ಪ್ಯಾಕ್ ಮಾಡ್ತಾರೆ. ನಂತರ ನಾರ್ಮಲ್ ಬೇಯಿಸಿದ ಚಿಕನ್ ಪೀಸಸನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿಕೊಂಡು ಕಸ್ಟಮರ್ಗೆ ಕೊಡ್ತಾರೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ಮಾಂಸಗಳೆಲ್ಲ ಹೇಗೆ ಬೆಂದಿದೆ ಅಂತ ನೀವು ಕಾಣ್ಬೋದು. ಇದೇ ರೀತಿಯ ಬೇರೆ ದೇಶದ ಹೆಚ್ಚಿನ ಒಂದು ಫುಡ್ಗಳನ್ನು ತೋರಿಸುವುದೇ ನಮ್ಮ ಪ್ರಯತ್ನ ಆಗಿರುತ್ತೆ ವೀಕ್ಷಕರೇ. ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.